Hello. ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡ. ಸೊ ಇವತ್ತಿನ ದಿನ ನಾವು ನಿಮ್ಮ 6th ಕ್ಲಾಸ್ ನ ಏನು ಚಾಪ್ಟರ್ 3 ಇದೆ, ಪಾರ್ಟ್ 1 ನ ಸೈನ್ಸ್ ನ ಪಾರ್ಟ್ 1 ನ ಚಾಪ್ಟರ್ 3 ಇದೆ, ಸಪರೇಷನ್ ಆಫ್ ಸಬ್ಸ್ಟೆನ್ಸಸ್. ಆ ಚಾಪ್ಟರ್ ನ ಅದರ ಕ್ವಶನ್ ಆನ್ಸರ್ಸ್ ನ ನೋಡೋಣ. ಓಕೆ, ಸೊ 6th ಕ್ಲಾಸ್ ಸೈನ್ಸ್ ಪಾರ್ಟ್ 1 ಚಾಪ್ಟರ್ 3 ಸಪರೇಷನ್ ಆಫ್ ಸಬ್ಸ್ಟೆನ್ಸಸ್, ಕರ್ನಾಟಕ ಸ್ಟೇಟ್ ಬೋರ್ಡ್ ನವರಿಗೆ ಸಂಬಂಧಪಟ್ಟಿದ್ದು. ಓಕೆ, ಸೊ ಇದರ ಒಂದು ಕ್ವಶನ್ ಆನ್ಸರ್ಸ್ ಅನ್ನ ನಾವು ನೋಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ನಮಗೆ, why do we need to separate different component of mixture due to examples? Okay, so ಇಲ್ಲಿ ಏನ್ ಹೇಳ್ತಾರೆ, ಯಾಕೆ ಮಿಕ್ಸ್ಚರ್ ಏನಿರುತ್ತೆ, ಎರಡು ವಸ್ತುಗಳ ಮಿಕ್ಸ್ಚರ್ ಏನಿರುತ್ತೆ, ಬೇರೆ ಬೇರೆ ಡಿಫ್ರೆಂಟ್ ಕಂಪೋನೆಂಟ್ಸ್, ಆ ಮಿಕ್ಸ್ಚರ್ ಅನ್ನ ಸಪರೇಟ್ ಮಾಡೋ ಅವಶ್ಯಕತೆ ನಮಗೆ ಏನಿರುತ್ತೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ಎರಡು ಎಕ್ಸಾಂಪಲ್ಸ್ ಕೂಡ ಕೇಳಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ನೋಡೋಣ. ಓಕೆ, when two or more substances are mixed together, we call it a mixture. Sometimes different components of mixture are not useful or may even harmful. So we need to separate different components of the mixture. So ಇಲ್ಲಿ ಏನ್ ಹೇಳ್ತಾರೆ, ಯಾವಾಗ ಎರಡು ಸಬ್ಸ್ಟೆನ್ಸಸ್ ಮಿಕ್ಸ್ ಆಗುತ್ತೋ, ಎರಡು ಕಂಪೋನೆಂಟ್ಸ್ ಅನ್ನ, ಎರಡು ಸಬ್ಸ್ಟೆನ್ಸಸ್ ಮಿಕ್ಸ್ ಆಗುತ್ತೋ, ಎರಡು ವಸ್ತುಗಳು ಸೇರ್ಕೊಳ್ಳುತ್ತೋ, ಅದನ್ನ ನಾವೇನಂತ ಕರಿತೀವಿ, ಅದನ್ನ ಮಿಕ್ಸ್ಚರ್ ಅಂತ ಕರಿತೀವಿ. ಅಂತಹ ಮಿಕ್ಸ್ಚರ್ಗಳು, ಅಂತಹ ಕಂಪೋನೆಂಟ್ಸ್ ಗಳು ಕೆಲವೊಂದ್ ಸಾರಿ ನಮ್ಗೆ ಒಳ್ಳೇದಲ್ಲ, ನಮ್ಗೆ ಕೆಲವೊಂದು ಹಾರ್ಮ್ಫುಲ್ ಇರುತ್ತೆ, ನಮಗ್ ಅದರಿಂದ ಅಪಾಯ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಅಂತಹ ಕಂಪೋನೆಂಟ್ಸ್ ಅನ್ನ, ಅಂತಹ ಸಬ್ಸ್ಟೆನ್ಸಸ್ ಅನ್ನ ಸಪರೇಟ್ ಮಾಡ್ಬೇಕಾಗುತ್ತೆ. ಆ ಮಿಕ್ಸ್ಚರ್ ಇಂದ ಅವುಗಳನ್ನ ಬೇರೆ ಬೇರೆ ಮಾಡಿ ಸಪರೇಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಎಕ್ಸಾಂಪಲ್ ಏನ್ ಕೇಳಿದ್ದಾರೆ ನೋಡೋಣ. ಅಲ್ಲಿ ಟೀ ಲೀವ್ಸ್ ಆರ್ ಸಪರೇಟೆಡ್ ಫ್ರಮ್ ದ ಲಿಕ್ವಿಡ್ ವಿತ್ ಸ್ಟ್ರೈನರ್ ವೈಲ್ ಪ್ರಿಪೇರಿಂಗ್ ಅ ಟೀ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ, ನಾವು ಚಾಯ್ ಮಾಡ್ತಾ ಇರ್ತೀವಿ. ಚಾಯ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಪ್ಪ, ಚಾಯ್ ಕುದಿಸಿದ್ಮೇಲೆ ಚಾಯನ್ನ ಸಾಣಿಗೆಯಿಂದ ನಾವು ಸೋಸಿ ಅದನ್ನ ಬಸ್ತು ತೆಗಿತೀವಿ. ಓಕೆ, ಸೊ ಚಾಯ್ ಪುಡಿ ಏನ ಇದೆ ನಮ್ದು, ಚಾಯ್ ಪುಡಿಯನ್ನ ನಾವು ಹಾಗೆ ಚಾಯ್ನಲ್ಲಿ ಹಾಕೊಂಡು ಹಾಗೆ ಕುಡ್ದ್ ಬಿಡ್ತೀವ, ಕುಡಿಯಲ್ಲ, ಅದು ಕುಡಿಯಕ್ ಹೋಗಲ್ಲ, ಅದು ಒಂಥರ ವಾಮಿಟ್ ಬಂದಂಗ ಆಗುತ್ತೆ. ಓಕೆ, ಸೊ ಚಾಯ್ ಪುಡಿ ಏನಿರುತ್ತೆ, ಕುದಿಸಿದ ಮೇಲೆ ನಾವು ಅದನ್ನ ಸ್ಟ್ರೇನ್ ಮಾಡ್ತೀವಿ, ಅದನ್ನ ಸೋಸಿ ತೆಕ್ಕೋತೀವಿ. ಸಾಣಿಗೆಯಿಂದ ಏನ್ ಮಾಡ್ತೀವಿ, ಸೋಸಿ ತೆಕ್ಕೊಂತೀವಿ. ಬರೀ ಲಿಕ್ವಿಡ್ ಮಾತ್ರ, ಅದಕ್ಕೆ ಹಾಲ್ ಮಿಕ್ಸ್ ಮಾಡಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಚಾಯ್ನ ಕುಡಿತೀವಿ, ಹೌದಲ್ವಾ? ಸೊ ಆ ಚಾಯ್ ಪತ್ತಿ ಏನಿರುತ್ತೆ, ಅದು ಏನು ಕುದಿಸಿರೋಂತ ಚಾಯ್ ಪುಡಿ ಏನಿರುತ್ತೆ, ಆ ಪುಡಿಯನ್ನ ನಾವೇನ್ ಮಾಡ್ತೀವಿ, ಟೀ ಪೌಡರ್ ಅನ್ನ ಸಾಣಿಗೆಯಿಂದ ಸಾಣಿಸಿ ತೆಗೆದು ಬಿಡ್ತೀವಿ, ಹೌದಲ್ವಾ? ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ರಿಮೂವಲ್ ಆಫ್ ಸ್ಟೋನ್ ಪೀಸಸ್ ಫ್ರಮ್ ವೀಟ್, ರೈಸ್ ಆರ್ ಪಲ್ಸ್. ಏನ್ ಹೇಳ್ತಾರೆ, ಅಕ್ಕಿ, ಗೋಧಿ ಅಥವಾ ಬೇಳೆಗಳಿಂದ ಕಲ್ಲಿನ ತುಂಡುಗಳು ಇರುತ್ತೆ, ಸಣ್ಣ ಸಣ್ಣ ಹರಳುಗಳಿರುತ್ತೆ. ಆ ಹರಳುಗಳನ್ನ ತೆಗಿತಾರೆ, ಹ್ಯಾಂಡ್ ಪಿಕಿಂಗ್ ಮೂಲಕ ಮನೆಯಲ್ಲಿ ತೆಗಿತಿರ್ತಾರೆ, ನಿಮ್ಮ ಅಮ್ಮ ಎಲ್ಲ ತೆಗಿತಿರ್ತಾರೆ, ನೋಡಿರ್ಬಹುದು. ಓಕೆ, ಒಂದ್ ವೇಳೆ ತೆಗದಿಲ್ಲ ಅಂತ ಅನ್ಕೊಳ್ಳಿ, ಅದೇ ಅದೇ ರೈಸ್ ಅನ್ನ ಹಂಗೆ ಕಲ್ ಜೊತೆಗೇನೆ ಅಡಿಗೆ ಮಾಡ್ಬಿಟ್ರೆ, ಊಟ ಮಾಡುವಾಗ ಬಾಯಲ್ಲಿ ಕಲ್ಲು ಬರುತ್ತೆ, ಹಲ್ಲಲ್ಲಿ ಗೊತ್ತಾಗದೆ ಜೋರಾಗಿ ನಾವು ಕಡಿಬಹುದು, ಹಲ್ಲಿಗೆ ಏಟ್ ಆಗಬಹುದು, ನಮ್ ಹೊಟ್ಟೆ ಒಳಗಡೆ ಹೋದ್ರೆ ನಮ್ಗೆ ಏನಾದ್ರು ತೊಂದರೆ ಆಗಬಹುದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ, ಅವುಗಳನ್ನ ಬೇರೆ ಬೇರೆ ಮಾಡ್ತಾರೆ, ಹೌದಲ್ವಾ? ಸೊ ಏನಪ್ಪಾ, ನಾವು ಸಬ್ಸ್ಟೆನ್ಸಸ್ ಏನ್ ಮಿಕ್ಸ್ ಆಗಿರುತ್ತೆ, ಆ ಮಿಕ್ಸ್ಚರ್ ಇಂದ ಕೆಲವೊಂದು ನಮ್ಗೆ ಹಾರ್ಮ್ಫುಲ್ ಇರುತ್ತೆ, ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ, ಅವುಗಳನ್ನ ಬೇರೆ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ವಿನ್ನೋಯಿಂಗ್, ವೇರ್ ಇಸ್ ಇಟ್ ಯೂಸ್? ಓಕೆ, ಸೊ ವಿನ್ನೋಯಿಂಗ್ ಅಂದ್ರೆ ಏನು ಅಂತ ಕೇಳ್ತಾರೆ. ವಿನ್ನೋಯಿಂಗ್ ಇಸ್ ಯೂಸ್ ಟು ಸೆಪರೇಟ್ ಹೆವಿಯರ್ ಅಂಡ್ ಲೈಟರ್ ಕಂಪೋನೆಂಟ್ಸ್ ಆಫ್ ಮಿಕ್ಸ್ಚರ್ ಬೈ ವಿಂಡ್ ಆರ್ ಬೈ ಬ್ಲೋಯಿಂಗ್ ಏರ್. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ, ಏನ್ ವಿನ್ನೋಯಿಂಗ್ ಅಂದ್ರೆ, ಭಾರಿ ವಸ್ತು ಏನಿರುತ್ತೆ, ವಜನ್ ಜಾಸ್ತಿ ತೂಕ ಇರುವಂತ ವಸ್ತು ಏನಿರುತ್ತೆ, ಅದು ಕೆಳಗಡೆ ಬೀಳುತ್ತೆ. ಹಲ್ಕ ವಸ್ತು ಏನಿರುತ್ತೆ, ಹಗುರವಾಗಿರೋ ವಸ್ತು, ಅದು ಹಾರ್ಕೊಂಡು ಗಾಳಿಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾರೆ, ಕೆಳಗಡೆ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು, ವಿನ್ನೋಯಿಂಗ್ ಅಲ್ಲಿ ಮರದಲ್ಲಿ ಅವರು ಕಾಳುಗಳನ್ನ ಹಾಕಿ ಗಾಳಿಗೆ ಹೀಗೆ ತೂರ್ತಾ ಇದ್ದಾರೆ. ತೂರ್ಬೇಕಾದ್ರೆ ಗಟ್ಟಿ ಕಾಳು ಎಲ್ಲ ಕೆಳಗಡೆ ಬೀಳ್ತಾ ಇದೆ, ಅದ್ರೊಳಗಿರುವಂತ ಕಸ ಕಡ್ಡಿ ಎಲ್ಲ ಹಾರ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಸೊ ಈ ಒಂದು ಪ್ರೊಸೆಸ್ ಅನ್ನ ವಿನ್ನೋಯಿಂಗ್ ಅಂತ ಕರಿತೀವಿ. ಈ ಮೆಥಡ್ ಅನ್ನ ಕಾಮನ್ಲಿ ಫಾರ್ಮರ್ಸ್ ಏನಿರ್ತಾರೆ, ಅವರ ಹೊಲಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಂತಹ ಒಂದು ಪ್ರಯೋಗವನ್ನ ಅವರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಬೀಜಗಳನ್ನ ಅವರು ಸಪರೇಟ್ ಮಾಡ್ಬೇಕಾಗಿರುತ್ತೆ, ಸಣ್ಣ ಸಣ್ಣ ಕಸ ಕಡ್ಡಿಗಳಿಂದ ಏನ್ ಮಾಡ್ಬೇಕಾಗಿರುತ್ತೆ, ಸಪರೇಟ್ ಮಾಡ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ವಿನ್ನೋಯಿಂಗ್ ಪ್ರೊಸೆಸ್ ನ ಆಲ್ಮೋಸ್ಟ್ ಫಾರ್ಮರ್ಸ್ ಗಳು ಏನ್ ಮಾಡ್ತಾರೆ, ಅವರ ಫಾರ್ಮ್ ಗಳಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ವಿನ್ನೋಯಿಂಗ್ ನ ಏನ್ ಮಾಡ್ಬೋದು ನಾವು, ಈ ರೀತಿನೂ ಮಾಡಬಹುದು. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಕಾಳು ಮನೇಲಿ ನೋಡ್ಬಹುದು ನೀವು, ಶೇಂಗಾ ಕಾಳುಗಳನ್ನ ನೋಡಿರ್ಬೋದು, ಹುರಿದು ಅವುಗಳನ್ನ ಕೈಯಲ್ಲಿ ಹಿಂಗ್ ತಿಕ್ಬಿಟ್ರೆ ಸಿಪ್ಪೆ ಎಲ್ಲ ಬಿಚ್ಚೋಗುತ್ತೆ, ಅದನ್ನ ನಾವು ಉಫ್ ಅಂತ ಹಿಂಗ್ ಊದ್ ಬಿಡ್ತೀವಿ, ಊದಿದ್ರೆ ಸಿಪ್ಪೆ ಎಲ್ಲ ಹಾರ್ ಹೋಗುತ್ತೆ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ವಿನ್ನೋಯಿಂಗ್. ಸೊ ಅದನ್ನ ಕೂಡ ನಾವೇನಂತ ಕರಿಬಹುದು, ವಿನ್ನೋಯಿಂಗ್ ಅಂತ ನಾವು
ಕರಿಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. How will you separate husk or dirt particles from a given sample of a pulses before cooking? ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಡಸ್ಟ್ ಅಥವಾ ಏನು ಬೇರೆ ಸಬ್ಸ್ಟೆನ್ಸಸ್ ಇರುತ್ತೆ, ಹಸ್ಕ್ ಆಗ್ಲಿ, ಭತ್ತ, ಕಡ್ಡಿ, ಕಸ ಇಂಥವೆಲ್ಲ ಇರುತ್ತೆ ಅಂತ ಪಾರ್ಟಿಕಲ್ಸ್ ಅನ್ನ ಅಡಿಗೆ ಮಾಡೋಕಿನ ಮುಂಚೆ ಪಲ್ಸಸ್ ಗಳಿಂದ, ಬೇಳೆಗಳಿಂದ ನೀವು ಹೇಗೆ ಬೇರೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ನಾವ್ ಹೇಗ್ ಬೇರೆ ಮಾಡ್ತೀವಪ್ಪ, ಮನೇಲಂತೂ ನಾವು ವಿನ್ನೋಯಿಂಗ್ ಮಾಡಕ್ ಆಗಲ್ಲ. ಮತ್ತೆ ಕಸ ಕಡ್ಡಿ ಅಥವಾ ಹರಳುಗಳೆಲ್ಲ ಅದ್ರಲ್ಲಿ ಇರುತ್ತೆ, ಅದಿದ್ರೆ ನೀವು ಊದಿದ್ರೆ ಹೋಗ್ಬಿಡಲ್ಲ, ಯಾಕಂದ್ರೆ ಅದ್ರದ್ದು ಕೂಡ ವೇಟ್ ಜಾಸ್ತಿ ಇರುತ್ತೆ. ಅವಾಗ ಏನ್ ಮಾಡ್ತೀವಿ ಮನೇಲಿ, ಹ್ಯಾಂಡ್ ಪಿಕ್ಕಿಂಗ್, ಕೈಯಿಂದ ಆರಿಸಿ ತೆಗಿತೀವಿ. ಮನೆಯಲ್ಲಿ ತಾಯಿ ಎಲ್ಲ ಮಾಡ್ತಿರ್ತಾರೆ, ನೋಡಿರ್ಬಹುದು. ಅವ್ರ ಏನ್ ಮಾಡ್ತಾರೆ, ಅಡುಗೆಗೆ ಮುಂಚೆ ಅಕ್ಕಿ ಆಗ್ಲಿ ಬೇಳೆ ಆಗ್ಲಿ ಒಂದ್ ಪ್ಲೇಟ್ ಅಲ್ಲಿ ತಗೊಂಡ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ, ಕಲ್ಲುಗಳು ಕಡ್ಡಿಗಳನ್ನ ಎಲ್ಲ ಆರಿಸಿ, ಕೈಯಿಂದ ಈ ರೀತಿ ಆರಿಸಿ ಆರಿಸಿ ತೆಗಿತಾರೆ. ಓಕೆ, ಸೊ ಪಿಕ್ಚರ್ ಅಲ್ಲಿ ನೀವು ನೋಡಬಹುದು, ಕೈಯಿಂದ ಈ ರೀತಿ ಆರಿಸಿ ತೆಗಿತಾರೆ. ಸೊ ಇದ್ರ ಆನ್ಸರ್ ಏನಪ್ಪಾ, husk or dirt particles from pulses are separated by hand picking. The method of hand picking is normally used for separating slightly larger size impurities like a piece of a dirt, stone, husk from the wheat, rice or pulses. ಏನಪ್ಪಾ, ಗೋಧಿ, ಅಕ್ಕಿ ಮತ್ತೆ ಬೇಳೆಗಳಿಂದ ಈ ರೀತಿ ಡರ್ಟ್ ಗಳನ್ನ ತೆಗಿಲಿಕ್ಕೆ ಹ್ಯಾಂಡ್ ಪಿಕ್ಕಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಫೋರ್ತ್ ಕ್ವಶನ್ ಏನಿದೆ ನೋಡೋಣ. ವಾಟ್ ಈಸ್ ಅ ಸಿವಿಂಗ್, ವೇರ್ ಈಸ್ ಇಟ್ ಯೂಸ್ಡ್? ಓಕೆ, ಸಾಣಿಗೆ, ಸಿವಿಂಗ್ ಅಂದ್ರೆ ಏನು, ಸಾಣಿಸೋದು. ನಾವೇನ್ ಸಾಣಿಸಿ ತೆಗಿತೀವಲ್ಲ ಅದನ್ನು ಸಿವಿಂಗ್ ಅಂತ ಕರೀತಾರೆ. ಸೊ ಅದು ಎಲ್ಲಿ ಯೂಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸಿವಿಂಗ್ ಅಲೌಸ್ ಫೈನ್ ಪಾರ್ಟಿಕಲ್ಸ್ ಟು ಪಾಸ್ ಥ್ರೂ ದ ಹೋಲ್ಸ್ ಆಫ್ ದ sieve in floor mills. Impurities like husk and stones are removed from wheat by sieving. Okay, ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಏನಪ್ಪಾ ಅಂತಂತಂದ್ರೆ ಮಿಲ್ಸ್ ಗಳಲ್ಲಿ ಏನ್ ಮಾಡ್ತಾ ಇರ್ತಾರೆ, ಹಿಟ್ಟನ್ನ ಅದರಿಂದ ಇಂಪ್ಯೂರಿಟೀಸ್ ಅನ್ನ ತೆಗೆದು ಹಾಕ್ಲಿಕ್ಕೆ ಅವರು ಆ ರೀತಿ ಮಾಡ್ತಾರೆ. ಇಂಪ್ಯೂರಿಟೀಸ್ ಅಂದ್ರೇನು, ಕಲ್ಲಿನ ತುಂಡಾಗಿರಬಹುದು, ಭತ್ತದ ಕಡ್ಡಿ ಆಗಿರಬಹುದು, ಅಥವಾ ಭತ್ತ ಆಗಿರಬಹುದು. ಇವೆಲ್ಲ ಏನಪ್ಪಾ ಅಂತಂದ್ರೆ ಕೆಲವೊಂದ್ಸರಿ ಮಿಕ್ಸ್ ಆಗ್ಬಿಡುತ್ತೆ ಗೋಧಿಗಳಲ್ಲಿ. ಸೊ ಅವುಗಳನ್ನ ಸಾಣಿಗೆ ಹಾಕುವುದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸಣ್ಣ ಸಣ್ಣ ಮಣ್ಣಿನ ಕಣಗಳು ದಾಟ್ ಹೋಗ್ಬಿಡುತ್ತೆ, ಗೋಧಿ ಉಳ್ಕೊಳ್ಳುತ್ತೆ. ಅದ್ರ ಜೊತೆ ದಪ್ಪ ದಪ್ಪ ಇರುವಂತ ಕಸ ಕಡ್ಡಿ ಅವುಗಳನ್ನ ಹ್ಯಾಂಡ್ ಪಿಕ್ ಮೂಲಕ ತೆಗಿತಾರೆ. ಹಿಟ್ಟು ಏನಾದ್ರು ಆಗಿದ್ರೆ, ಹಿಟ್ಟಿನಲ್ಲಿ ಏನಾದ್ರು ಕಲ್ಲು ಗಿಲ್ಲು ಮಿಕ್ಸ್ ಆಗಿದ್ರೆ, ಕಸ ಕಡ್ಡಿ ಮಿಕ್ಸ್ ಆಗಿದ್ರೆ, ನಾವು ಸಾಣಿಗೆ ಹಾಕಿದ್ರೆ ಹಿಟ್ಟು ಎಲ್ಲ ಚೆನ್ನಾಗಿ ಸಾಣಿಗೆಯಲ್ಲಿ ಕೆಳಗಡೆ ಬಂದ್ಬಿಡುತ್ತೆ. ಸಾಣಿಗೆಯಲ್ಲಿ ಏನಪ್ಪಾ ಅಂದ್ರೆ ದಪ್ಪ ದಪ್ಪ ಇರೋ ಕಸ ಕಡ್ಡಿಗಳು ಮಾತ್ರ ಉಳ್ಕೊಳ್ಳುತ್ತೆ. ಇದನ್ನ ನಾವು ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು, ಹಿಟ್ಟು ಸಾಣಿಸೋದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು, ಗೋಧಿಗಳಿಂದ ಕಸ ಕಡ್ಡಿ ತೆಗೆಯೋದಕ್ಕೆ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಈ ರೀತಿಯಲ್ಲಿ ನಾವು ಸಾಣಿಗೆಯನ್ನ ಯೂಸ್ ಮಾಡ್ತೀವಿ, ಸಾಣಿಗೆ ಹಾಕೋದು ಅಂತ ಹೇಳ್ತಾರೆ. ಓಕೆ, ಸೊ ನಿಮ್ಮ ಮನೆಗಳಲ್ಲಿ ನಾರ್ಮಲ್ ಆಗಿ ನೀವು ನೋಡಿರ್ಬಹುದು, ಬೆಳಿಗ್ಗೆ ನಿಮ್ ತಾಯಿ ಎಲ್ಲ ಅಡಿಗೆ ಮಾಡ್ಬೇಕಾದ್ರೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಏನ್ ಮಾಡ್ತಿರ್ತಾರೆ, ಅವರು ಸಾಣಿಸ್ಕೊಂಡು ತಗೊಂತಿರ್ತಾರೆ. ಯಾಕಂದ್ರೆ ಹಿಟ್ಟಿನಲ್ಲಿ ಏನಾದ್ರು ಕಸ ಕಡ್ಡಿ ಇದ್ರೆ ಮೇಲ್ಗಡೆ ಹೋಗ್ಬಿಡ್ಲಿ ಅಂತ ಹೇಳಿ ಯೂಸ್ ಮಾಡ್ತಿರ್ತಾರೆ. ಅವ್ರನ್ನ ಕೇಳಿ, ನಿಮ್ಗೆ ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇದೆ, ಹೌ ವಿಲ್ ಯು ಸಪರೇಟ್ ಸ್ಯಾಂಡ್ ಅಂಡ್ ವಾಟರ್ ಫ್ರಮ್ ದೇರ್ ಮಿಕ್ಸ್ಚರ್? ನೀರು ಮತ್ತೆ ಸ್ಯಾಂಡ್ ಮಿಕ್ಸ್ ಆಗಿದ್ರೆ ಅದನ್ನ ಹೇಗ್ ಬೇರೆ ಮಾಡ್ತೀರಿ ಅಂತ ಕೇಳ್ತಾರೆ. ಸೊ ನಾವ್ ಏನ್ ಮಾಡ್ಬೇಕಪ್ಪ, ಸ್ಯಾಂಡ್ ಏನು ಸೆಟಲ್ ಆಗುತ್ತೆ, ನೀರಲ್ಲಿ ಏನಾಗುತ್ತೆ ಸೆಟಲ್ ಆಗುತ್ತೆ. ಸೊ ಅದನ್ನ ಸೆಟಲ್ ಆಗಕ್ ಬಿಡ್ಬೇಕು. ಈ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಾ, ಒಂದ್ ಗ್ಲಾಸ್ ಅಲ್ಲಿ ಸ್ಯಾಂಡ್ ಮಿಕ್ಸ್ ಆಗಿದೆ. ಓಕೆ, ಸೊ ಆ ಮಿಕ್ಸ್ಚರ್ ವಾಟರ್ ನ ಏನ್ ಮಾಡ್ಬೇಕು, ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಬಿಡ್ಬೇಕು. ರೆಸ್ಟ್ ಬಿಟ್ರೆ ಉಸುಕೆಲ್ಲ ಏನಾಗುತ್ತೆ, ಸ್ಯಾಂಡ್ ಎಲ್ಲ ಏನಾಗುತ್ತೆ ಗ್ಲಾಸ್ ಅಲ್ಲಿ ಈ ರೀತಿ ಕೆಳಗಡೆ ಕೂತ್ಕೊಂಡ್ಬಿಡತ್ತೆ. ಕೆಳಗಡೆ ಕೂತ್ಕೊಂಡ್ರೆ ಮೇಲೆ ಕ್ಲೀನ್ ವಾಟರ್ ಇರುತ್ತೆ. ಈ ವಾಟರ್ ನ ನಾವು ಸೆಪರೇಟ್ ಗ್ಲಾಸ್ ಅಲ್ಲಿ ತೆಕ್ಕೋಬಹುದು. ಓಕೆ, ಬೇರೆ ಒಂದು ಗ್ಲಾಸ್ ಅಲ್ಲಿ ನಾವು ತೆಕ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ಅಲ್ಲಿ ನಮ್ಗೆ ನೀರು ಸಪರೇಟ್ ಆಗಿ ಸಿಕ್ಬಿಡುತ್ತೆ, ಸ್ಯಾಂಡ್ ಸಪರೇಟ್ ಆಗುತ್ತೆ. ಹೌದಲ್ವಾ? ಸೊ ಈ ರೀತಿ ನಾವು ಈ ಮಿಕ್ಸ್ಚರ್ ಅನ್ನ ನಾವು ಚೇಂಜ್ ಮಾಡಬಹುದು. ಓಕೆ, ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಈ ಪ್ರಯೋಗ ಚೆನ್ನಾಗಿರುತ್ತೆ. ಮನೇಲಿ ಆರಾಮಾಗಿ ನೀವು ಈ ಪ್ರಯೋಗವನ್ನ ಮಾಡಬಹುದು, ಆಕ್ಟಿವಿಟಿನ. ಯು ಕ್ಯಾನ್ ಯೂಸ್ ಇಟ್. ಏನ್ ಮಾಡ್ಬೇಕು, ಫಸ್ಟ್ ನೀವು ನೀರಲ್ಲಿ ಸ್ಯಾಂಡ್ ಹಾಕ್ತೀರಾ, ಮಿಕ್ಸ್ ಮಾಡ್ತೀರಾ, ಅದೆಲ್ಲ ಮಿಕ್ಸ್ ಆಗುತ್ತೆ. ಕೀಪ್ ಇಟ್ ಫಾರ್ ರೆಸ್ಟ್. ಸ್ವಲ್ಪ ಹೊತ್ತು ನೀವು ಬಿಟ್ಬಿಟ್ರೆ ಸ್ಯಾಂಡ್ ಎಲ್ಲ ಸೆಟಲ್ ಆಗುತ್ತೆ ಕೆಳಗಡೆ. ಸೆಟಲ್ ಆದ್ಮೇಲೆ ಕ್ಲೀನ್ ವಾಟರ್ ಮೇಲೆ ಬರುತ್ತೆ. ಅದನ್ನ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬೇರೆ ಒಂದ್ ಗ್ಲಾಸ್ ಅಲ್ಲಿ ತೆಕ್ಕೊಂತೀರಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದೀವಿ. ಇಟ್ ಈಸ್ ಪಾಸಿಬಲ್ ಟು ಸಪರೇಟ್ ಶುಗರ್ ಮಿಕ್ಸ್ಡ್ ವಿತ್ ವೀಟ್ ಫ್ಲವರ್? ಇಫ್ ಯಸ್, ಹೌ ವಿಲ್ ಯು ಡೂ? ಏನ್ ಹೇಳ್ತಾ ಇದಾರೆ, ಹಿಟ್ಟು, ಗೋಧಿ ಹಿಟ್ಟು ಏನಿರುತ್ತೆ, ಗೋಧಿ ಹಿಟ್ಟಿನಲ್ಲಿ ಸಕ್ಕರೆ ಮಿಕ್ಸ್ ಆದ್ರೆ ಅದನ್ನ ತೆಗಿಬಹುದಾ ಅಂತ ಕೇಳ್ತಾರೆ. ಹೌದು, ತೆಗಿಬಹುದು. ಸಿಹಿ ಮೂಲಕ, ಸಾಣಿಗೆ ಹಾಕೋದ್ರ ಮೂಲಕ ನಾವು ತೆಗಿಬಹುದು. ಹೇಗಪ್ಪಾ ಅಂದ್ರೆ, ಗೋಧಿ ಹಿಟ್ಟು ಫುಲ್ ಪೌಡರ್ ಇರುತ್ತೆ, ಹಿಟ್ಟು ಫುಲ್ ಪೌಡರ್ ಇರುತ್ತೆ, ಫೈನ್ ಪೌಡರ್ ಇರುತ್ತೆ. ಮತ್ತೆ ಶುಗರ್ ಏನಂತೆ ಕಾಳ್ ಇರುತ್ತಲ್ವಾ,
ಸೊ ಅದ್ರ ಸೈಜ್ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ. ನಾವು ಸಾಣಿಗೆ ಹಾಕಿದ್ರೆ ಸಾಣಿಗೆ ಮೂಲಕ ಹಿಟ್ಟೆಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಶುಗರ್ ಏನಾಗುತ್ತಪ್ಪ ಅಂದ್ರೆ ಸಾಣಿಗೆಯಲ್ಲೇ ಮೇಲೆ ಉಳ್ಕೊಂಡ್ಬಿಡುತ್ತೆ. ಹೌದಲ್ವಾ? ಓಕೆ, ಸಾಣಿಗೆಯಲ್ಲೇ ಮೇಲೆ ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಶುಗರ್ನ ನಾವು ಹಿಟ್ಟಿನಿಂದ ಬೇರೆ ಪಡಿಸಬಹುದು. ಮತ್ತೆ ಇನ್ನೂ ಒಂದಿದೆ, ಶುಗರ್ ಪೌಡರ್ ಕೂಡ ಇರುತ್ತೆ. ಶುಗರ್ ಪೌಡರ್ ಕೂಡ ಏನಾದ್ರೂ ಹಿಟ್ಟೊಳಗಡೆ ಮಿಕ್ಸ್ ಆಗ್ಬಿಡುತ್ತೆ, ಅದನ್ನ ಸಪರೇಟ್ ಮಾಡಕ್ಕೆ ಮತ್ತೆ ಬೇರೆ ಮೆಥಡ್ ಇದೆ. ಅವಾಗ ಏನ್ ಮಾಡ್ಬೇಕು, ಹಿಟ್ಟು ಮತ್ತು ಶುಗರ್ ಪೌಡರ್ ಏನ್ ಮಿಕ್ಸ್ ಆಗಿರುತ್ತೆ, ಆ ಮಿಕ್ಸ್ಚರ್ಗೆ ನೀರ್ ಮಿಕ್ಸ್ ಮಾಡಿ ಅದನ್ನ ಮತ್ತೆ ಫಿಲ್ಟರ್ ಮಾಡಿ, ಅದೆಲ್ಲ ಬೇರೆ ಪ್ರೊಸೆಸ್ ಇದೆ ಮತ್ತೆ. ಓಕೆ, ಸೊ ಆ ರೀತಿನೂ ಮಾಡಬಹುದು. ಮತ್ತೆ ನಿಮಗ್ ಕೊಟ್ಟಿರೋ ಸಿಂಪಲ್ ಮೆಥಡ್ ಅಂತಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಸಿವಿ ಮೂಲಕ ನೀವು ಸಪರೇಟ್ ಮಾಡಬಹುದು. ಹೌದಲ್ವಾ? ಸೊ ಅದಕ್ಕೆ ಅದ್ರ ಆನ್ಸರ್ ಏನು? ಎಸ್, ಇಟ್ ಈಸ್ ಪಾಸಿಬಲ್ ಟು ಸಪರೇಟ್ ಶುಗರ್ ವಿತ್ ವೀಟ್ ಫ್ಲಾರ್. ಎಸ್, ಇಟ್ ಈಸ್ ಪಾಸಿಬಲ್ ಟು ಸಪರೇಟ್. ಹೌದು, ಇದನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಸಪರೇಟ್ ಮಾಡಬಹುದು ಅಂತ ಹೇಳ್ತಾರೆ. ಹೆಂಗಪ್ಪ ಅಂದ್ರೆ, sieving is the most common method. Sieving uses sieve with a mesh that allows the smaller particles of a wheat flour to pass through while retaining the larger sugar crystals. ಇಲ್ಲೇನ್ ಹೇಳ್ತಾ ಇದಾರೆ, ನೀವು ಸಾಣಿಗೆ ಹಾಕಿದ್ರೆ ಹಿಟ್ಟು ಏನಿರುತ್ತೆ, ಶುಗರ್ ಏನು ವೀಟ್ ಪೌಡರ್ ಏನಿರುತ್ತೆ, ವೀಟ್ ಫ್ಲಾರ್ ಏನಿರುತ್ತೆ, ಅದು ಫೈನ್ ಪೌಡರ್ ಇರೋದ್ರಿಂದ ಅದೇನಾಗುತ್ತೆ, ಸಾಣಿಗೆಯಲ್ಲಿ ಸಾಣಿಸಿದ ತಕ್ಷಣ ಕೆಳಗಡೆ ಬಂದ್ಬಿಡುತ್ತೆ. ಸಾಣಿಗೆಯಲ್ಲಿ ಮೇಲ್ಗಡೆ ಏನ್ ಉಳ್ಕೊಳ್ಳುತ್ತೆ, ಶುಗರ್ ಪಾರ್ಟಿಕಲ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ಹೌದಲ್ವಾ? ಸೊ ಆ ರೀತಿ ನಾವು ಅದನ್ನ ಸಪರೇಟ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹೌ ವುಡ್ ಯು ಅಬ್ಟೈನ್ ಕ್ಲಿಯರ್ ವಾಟರ್ ಫ್ರಮ್ ಸ್ಯಾಂಪಲ್ ಆಫ್ ಮಡ್ಡಿ ವಾಟರ್? ಮಣ್ಣು ಮಿಕ್ಸ್ ಆಗಿರುವಂತ ನೀರಿಂದ ನೀವು ಕ್ಲಿಯರ್ ವಾಟರ್ ಹೇಗೆ ತಗೊಳ್ತೀರಿ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಆಸ್ ನಾನು ಇಲ್ಲಿ ಸ್ಯಾಂಡ್ ವಾಟರ್ ಏನ್ ಹೇಳಿದ್ದೆ ಅದೇ ರೀತಿ ಮಿಕ್ಸ್ ಅನ್ನ ಸ್ವಲ್ಪ ಹೊತ್ತು ರೆಸ್ಟ್ ಬಿಟ್ಬಿಟ್ರೆ ಅದೇನಾಗುತ್ತೆ, ಅಲ್ಲಿ ಮಣ್ಣು ಕೆಳಗಡೆ ಸೆಟಲ್ ಡೌನ್ ಆಗುತ್ತೆ. ಸೆಟಲ್ ಡೌನ್ ಆದ್ಮೇಲೆ ಅಪ್ಪರ್ ಲೇಯರ್ ಅಲ್ಲೇ ನೀರ್ ಬಂದಿರುತ್ತೆ, ಅದನ್ನ ನೀವೇನ್ ಮಾಡ್ತೀರಿ, ಡಿಕ್ಯಾನ್ ಮಾಡ್ತೀರಿ, ಬೇರೆ ಒಂದು ಗ್ಲಾಸಿಗೆ ಹಾಕೊಂತೀರಿ. ಓಕೆ, ಸೊ ಆ ಒಂದು ನೀರನ್ನ ನೀವು ಇನ್ನೂ ಫಿಲ್ಟರ್ ಮಾಡ್ಬೇಕು ಅಂದ್ರೆ ಫಿಲ್ಟ್ರೇಷನ್ ಮುಖಾಂತರ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಅಲ್ಲೇನ್ ಮಾಡುತ್ತೆ, ಅಲ್ಲಿ ಎಲ್ಲ ಒಂದು ಮಣ್ಣಿನ ಕಣಗಳನ್ನ ಅಲ್ಲಿ ಫಿಲ್ಟ್ರೇಷನ್ ಅಲ್ಲಿ ತೆಗೆದು ಹಾಕುತ್ತೆ. ಸೊ ನಿಮ್ ಆನ್ಸರ್ ಏನಾಗುತ್ತೆ ಇಲ್ಲಿ, ಮೆಥಡ್ ಆಫ್ ಅಬ್ಟೈನಿಂಗ್ ಕ್ಲಿಯರ್ ವಾಟರ್ ಫ್ರಮ್ ಮಡಿ ವಾಟರ್ ಅಲೌ ಮಡಿ ವಾಟರ್ ಟು ಸ್ಟ್ಯಾಂಡ್. ಏನ್ ಮಾಡ್ಬೇಕು, ಅದನ್ನ ಕೆಳಗಡೆ ಸೆಟಲ್ ಆಗಕ್ಕೆ ಬಿಡಬೇಕು. ಮಡ್ ಸೆಟಲ್ಸ್ ಅಟ್ ದ ಬಾಟಮ್, ಅಪ್ಪರ್ ಲೇಯರ್ ಇಸ್ ಕ್ಲಿಯರ್ ವಾಟರ್, ಡಿಕ್ಯಾನ್ ಇಟ್. ಏನ್ ಹೇಳ್ತಾರೆ, ಮೇಲ್ಗಡೆ ನಿಂತಿರೋ ನೀರು ಕ್ಲಿಯರ್ ಆಗಿರುತ್ತೆ, ಅದನ್ನ ಬೇರೆ ಗ್ಲಾಸಿಗೆ ಹಾಕೊಳ್ಳಿ. ದೆನ್ ಫಿಲ್ಟರ್ ದಿಸ್ ವಾಟರ್ ಅಗೈನ್ ಟು ರಿಮೂವ್ ಟ್ರೇಸಸ್ ಆಫ್ ಮಡ್ ಪಾರ್ಟಿಕಲ್ಸ್. ಸೊ ಆಮೇಲೆ ಮತ್ತೇನ್ ಮಾಡಿ, ಅದನ್ನ ಫಿಲ್ಟರ್ ಮಾಡ್ಕೊಳ್ಳಿ, ಸಾನ್ಸಿ ತಕೊಂಡ್ಬಿಡಿ. ಮತ್ತೆ ಏನಾದ್ರು ಮಣ್ಣಿನ ಕಣಗಳು ಅದ್ರಲ್ಲಿ ಇದ್ರೆ ಅದೇನಾಗುತ್ತೆ, ನೀವು ಸೋಸಿದಾಗ ಮಣ್ಣಿನ ಕಣಗಳು ಕೂಡ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಯು ಕ್ಯಾನ್ ಯೂಸ್ ದಟ್ ಟು ಕ್ಲಿಯರ್ ದ ವಾಟರ್. ಓಕೆ, ಸೊ ಫಿಲ್ ಅಪ್ ದ ಬ್ಲಾಂಕ್ಸ್. ಇಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಂದೊಂದು ಪ್ರಯೋಗಗಳನ್ನ ಕೊಟ್ಟಿದ್ದಾರೆ. ಆ ಒಂದು ಪ್ರಯೋಗಗಳಿಗೆ, ಒಂದೊಂದು ಆಕ್ಟಿವಿಟಿಗಳಿಗೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಓಕೆ, ಯಾವ ಮೆಥಡ್ಗೆ ನಾವ್ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ನೋಡೋಣ. ಫಸ್ಟ್ ಒನ್ ಏನ್ ಹೇಳ್ತಾ ಇದಾರೆ ಇಲ್ಲಿ, ದ ಮೆಥಡ್ ಆಫ್ ಸೆಪರೇಟಿಂಗ್ ಸೀಡ್ಸ್ ಆಫ್ paddy from its stalks is called threshing. ಏನ್ ಹೇಳ್ತಾರೆ, ಥ್ರೆಶಿಂಗ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ಗೋಧಿ ಆಗ್ಲಿ, ಜೋಳ ಆಗ್ಲಿ ಅಥವಾ ಅಕ್ಕಿ ಆಗ್ಲಿ, ಏನಪ್ಪಾ ಅಂದ್ರೆ ಭತ್ತದಲ್ಲಿ, ಗೋಧಿ ಮತ್ತೆ ಅಕ್ಕಿ ಭತ್ತದಲ್ಲಿ ಬೆಳೆದಿರುತ್ತೆ. ಆ ಭತ್ತದ ಕಡ್ಡಿ ಏನ್ ಕಟ್ ಮಾಡ್ತಾ ಇರುತ್ತೆ, ಅದರಿಂದ ಸಪರೇಟ್ ಮಾಡಕ್ ಏನ್ ಮಾಡ್ತಾರೆ, ಅದ್ರ ಒಂದು ದೊಡ್ಡ ಕಲ್ಲು ಮೇಲೆ ತಗೊಂಡು ಹಿಂಗೆ ಹೊಡಿತಾ ಇರ್ತಾರೆ. ಹೊಡೆದ್ರೆ ಅದೇನಾಗುತ್ತೆ, ಕಾಳುಗಳೆಲ್ಲ ಉದುರಿ ಮುಂದೆ ಬರುತ್ತೆ, ಕಡ್ಡಿ ಮಾತ್ರ ಸಪರೇಟ್ ಆಗ್ತಾ ಇರುತ್ತೆ, ಕಾಳುಗಳೆಲ್ಲ ಚೆನ್ನಾಗಿ ಬಿಚ್ಕೊಂಡ್ ಬರ್ತಾ ಇರುತ್ತೆ. ಆ ಒಂದು ಮೆಥಡ್ ಅನ್ನ ಏನ್ ಹೇಳ್ತಾರೆ, ಥ್ರೆಶಿಂಗ್ ಅಂತ ಕರೀತಾರೆ. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ನೋಡೋಣ. ವೆನ್ ಮಿಲ್ಕ್ cooled after boiling is poured on to a piece of cloth, the cream is left behind on it. This process of separating cream from milk is an example of filtration. ಏನ್ ಹೇಳ್ತಾರೆ, ನೀವು ಹಾಲು ಕಾಯಿಸಿದ ಮೇಲೆ ಮೇಲ್ಗಡೆ ಏನು ಕೆನೆ ಬರುತ್ತೆ, ಹಾಲಿನ ಕೆನೆ ಪದರ ಏನ್ ಬರುತ್ತೆ, ಅದನ್ನ ನೀವು ಒಂದು ಬಟ್ಟೆ ತಗೊಂಡು ಆ ಬಟ್ಟೆಯಲ್ಲಿ ಹಾಲು ಹಾಕಿದ್ರೆ ಮೇಲೆ ಸಪರೇಟ್ ಕೆನೆ ಉಳ್ಕೊಂಡ್ಬಿಡುತ್ತೆ, ಕೆಳಗಡೆ ಹಾಲೆಲ್ಲ ಸೋಸಿ ಬಿಡುತ್ತೆ. ಸೊ ಮೇಲೆ ಏನಾದ್ರು ಕ್ರೀಮ್ ಉಳ್ಕೊಳತ್ತಲ್ಲ, ಏನು ಕೆನೆ, ಹಾಲಿನ ಕೆನೆ ಏನ್ ಉಳಿಯತ್ತಲ್ಲ, ಅದನ್ನ ಏನ್ ಪ್ರೊಸೆಸ್ ಹೇಳ್ತಾ ಇದ್ದಾರೆ, ಫಿಲ್ಟ್ರೇಷನ್. ಅದಂದ್ರೆ ಫಿಲ್ಟರ್ ಮಾಡೋದು ಅಂತ ನಾವು ಕರಿತೀವಿ, ಫಿಲ್ಟ್ರೇಷನ್ ಅಂತ ಕರಿತೀವಿ. ಒಂದು ಬಟ್ಟೆಯಲ್ಲಿ ನಾವು ಹಾಲನ್ನ ಸೋಸಿ ತೆಗೆಸ್ಕೊಂಡ್ರೆ ಅದು ಫಿಲ್ಟ್ರೇಷನ್. ಓಕೆ, ಸೊ ಥರ್ಡ್ ಪಾಯಿಂಟ್ ನೋಡೋಣ. ಸಾಲ್ಟ್ ಈಸ್ ಅಬ್ಟೈನ್ಡ್ ಫ್ರಮ್ ಸೀ ವಾಟರ್ ಬೈ ಪ್ರೊಸೆಸ್ ಆಫ್, ಏನು ಸಮುದ್ರದ ನೀರಿನಿಂದ ನಾವು ಉಪ್ಪನ್ನ ಪಡಿತೀವಿ. ಉಪ್ಪನ್ನ ಹೇಗೆ ಪಡಿತೀವಿ, ಸಾಲ್ಟ್ ಅನ್ನ ಇವ್ಯಾಪುರೇಷನ್ ಸಿಸ್ಟಮ್ ಇಂದ, ಆವಿಯಾಗುವಿಕೆಯಿಂದ, ಇವ್ಯಾಪುರೇಷನ್ ಸಿಸ್ಟಮ್ ಇಂದ ನಾವೇನ್ ಪಡಿತೀವಿ, ಉಪ್ಪನ್ನ ಪಡಿತೀವಿ, ಸಾಲ್ಟ್ ಅನ್ನ ಸೀ ವಾಟರ್ ಇಂದ ಪಡಿತೀವಿ. ಓಕೆ, ಸೊ ಹೋಪ್ ಸೊ ಅಂಡರ್ಸ್ಟ್ಯಾಂಡ್ ಆಗಿದೆ. ಲಾಸ್ಟ್ ಪಾಯಿಂಟ್ ನೋಡೋಣ. impurities settled at the bottom when muddy water was kept overnight in a bucket. The clear water was then poured off from the
top the process of separation used in this example is called. ಏನ್ ಹೇಳ್ತಾ ಇದ್ರೆ ಒಂದು ಬಕೆಟ್ ಅಲ್ಲಿ ನೀವು ಮಣ್ಣಿನ ನೀರು ಮಡ್ಡಿ ವಾಟರ್ ಅನ್ನ ಮಿಕ್ಸ್ ಮಾಡಿ ಇಟ್ಟಾಗ ಓವರ್ ನೈಟ್ ಅದನ್ನ ಹೊರಗಡೆ ಇಟ್ಟಾಗ ಆ ಮಡ್ಡಿ ವಾಟರ್ ಮಡ್ ಎಲ್ಲ ಏನಾಗಿರುತ್ತೆ ಕೆಳಗಡೆ ಸೆಟಲ್ ಆಗಿರುತ್ತೆ, ಮೇಲೆ ಕ್ಲಿಯರ್ ವಾಟರ್ ಬರುತ್ತೆ. ಆ ಕ್ಲಿಯರ್ ವಾಟರ್ ಅನ್ನ ನೀವೇನ್ ಮಾಡ್ತೀರಿ, ಬೇರೆ ಒಂದು ಗ್ಲಾಸ್ ಅಲ್ಲಿ ಅಥವಾ ಬೇರೆ ಒಂದು ಬಕೆಟ್ ಅಲ್ಲಿ ತಗೊಳ್ತೀರಿ. ಸೊ ಆ ಒಂದು ಪ್ರೊಸೆಸ್ ನ ಏನಂತ ಕರೀತಾರೆ ಅಂತ ಕೇಳಿದಾರೆ ಇಲ್ಲಿ, ಡಿಕ್ಯಾಂಟೇಶನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ 9th ಕ್ವಶನ್ ಅಲ್ಲಿ ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ ತಪ್ಪಾಗಿದೆಯಾ ಹೇಳಕ್ ಹೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ತಪ್ಪಿದೆ ನೋಡೋಣ. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು, ಅ ಮಿಕ್ಸ್ಚರ್ ಆಫ್ ಅ ಮಿಲ್ಕ್ ಅಂಡ್ ವಾಟರ್ ಕ್ಯಾನ್ ಬಿ ಸಪರೇಟೆಡ್ ಬೈ ಫಿಲ್ಟ್ರೇಷನ್. ಏನ್ ಹೇಳ್ತಾ ಇದ್ದಾರೆ, ಹಾಲು ಮತ್ತು ನೀರನ್ನ ಮಿಕ್ಸ್ ಮಾಡಿದ್ರೆ ಆ ಮಿಕ್ಸ್ಚರ್ ಅನ್ನ ಫಿಲ್ಟ್ರೇಷನ್ ಇಂದ ಸಪರೇಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅದು ಸಪರೇಟ್ ಮಾಡಕ್ಕಾಗಲ್ಲ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು, ಫಾಲ್ಸ್ ಆಗಿದೆ. ಯಾಕೆ ಫಾಲ್ಸ್ ಆಗಿದೆ, ಹಾಲು ನೀರು ಮಿಕ್ಸ್ ಆದ್ರೆ ಅದನ್ನ ಬೇರೆ ಮಾಡಕ್ಕಾಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ಅದನ್ನ ಫಿಲ್ಟರ್ ಮಾಡಿದ್ರೆ ಆ ಫಿಲ್ಟ್ರೇಷನ್ ಮೂಲಕ ಅದನ್ನ ಸಪರೇಟ್ ಮಾಡಕ್ಕಾಗಲ್ಲ. ಓಕೆ, ನೀವು ಕುದಿಸಿ ಹಾಲನ್ನ ಏನಾದ್ರು ತುಂಬಾ ಜಾಸ್ತಿ ಹೊತ್ತು ಕಾಯಿಸಿದ್ರೆ ನೀರೆಲ್ಲ ಸುಟ್ಟೋಗುತ್ತೆ. ಆವಾಗ ಬೇಕಾದ್ರೆ ನೀವು ಹಾಲನ್ನ ಗಟ್ಟಿ ಮಾಡಬಹುದು, ಆದ್ರೆ ಫಿಲ್ಟ್ರೇಷನ್ ಮೂಲಕ ಸಪರೇಟ್ ಮಾಡಕ್ಕಾಗಲ್ಲ. ಸೊ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಫಾಲ್ಸ್. ಸೆಕೆಂಡ್ ಪಾಯಿಂಟ್ ನೋಡೋಣ, ಮಿಕ್ಸ್ಚರ್ ಆಫ್ ಅ ಪೌಡರ್ಡ್ ಸಾಲ್ಟ್ ಅಂಡ್ ಶುಗರ್ ಕ್ಯಾನ್ ಬಿ ಸಪರೇಟೆಡ್ ಬೈ ದ ಪ್ರೊಸೆಸ್ ಆಫ್ ವಿನ್ನೋಯಿಂಗ್. ಓಕೆ, ಸೊ ಇದೇನ್ ಹೇಳ್ತಾ ಇದಾರೆ, ಪೌಡರ್ ಆಗಿರುವಂತ ಉಪ್ಪು ಮತ್ತೆ ಸಕ್ಕರೆಯನ್ನ ಆ ಮಿಕ್ಸ್ಚರ್ ಅನ್ನ ನಾವು ವಿನ್ನೋಯಿಂಗ್ ಗಾಳಿಗೆ ತೂರುವ ಮೂಲಕ ವಿನ್ನೋಯಿಂಗ್ ಮೂಲಕ ಸಪರೇಟ್ ಮಾಡಬಹುದು ಅಂತ ಹೇಳ್ತಾ ಇದಾರೆ. ಗಾಳಿಗೆ ಒಂದ್ ವೇಳೆ ತೂರಿದ್ರೆ ಅದೆಲ್ಲ ಹಾರ್ಕೊಂಡು ಹೋಗ್ಬಿಡುತ್ತೆ, ಅದು ಸಪರೇಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಆ ಸ್ಟೇಟ್ಮೆಂಟ್ ಏನಿದೆ ತಪ್ಪಾಗಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು, ಫಾಲ್ಸ್ ಅಂತ ನಾವು ಹೇಳ್ತೀವಿ. ಸಾರಿ, ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಫಾಲ್ಸ್ ಆಗಿದೆ ಅಂತ ಹೇಳ್ತೀವಿ. ಥರ್ಡ್ ಸ್ಟೇಟ್ಮೆಂಟ್ ನೋಡೋಣ, ಸಪರೇಷನ್ ಆಫ್ ಶುಗರ್ ಫ್ರಮ್ ಟೀ ಕ್ಯಾನ್ ಬಿ ಡನ್ ವಿತ್ ಫಿಲ್ಟ್ರೇಷನ್. ಏನ್ ಹೇಳ್ತಾ ಇದಾರೆ, ಸಪರೇಷನ್ ಆಫ್ ಶುಗರ್ ಫ್ರಮ್ ಟೀ ಕ್ಯಾನ್ ಬಿ ಡನ್ ವಿತ್ ಫಿಲ್ಟ್ರೇಷನ್. ಶುಗರ್ ಅನ್ನ ನಾವು ಟೀ ಇಂದ ಸಪರೇಟ್ ಮಾಡಬಹುದು ಫಿಲ್ಟ್ರೇಷನ್ ಮುಖಾಂತರ ಅಂತ ಹೇಳಿ ಹೇಳ್ತಾರೆ. ಸೊ ಮಾಡಬಹುದು, ಮಾಡಕ್ ಬರುತ್ತೆ. ಟೀ ಇಂದ ಶುಗರ್ ನಾವು ಸಪರೇಷನ್ ಮಾಡಬಹುದು ಫಿಲ್ಟರ್ ಮೂಲಕ. ಸೊ ಅದಕ್ಕೋಸ್ಕರ ಆ ಸ್ಟೇಟ್ಮೆಂಟ್ ಅನ್ನು ನಾವು ಟ್ರೂ ಅಂತ ಹೇಳಿ ಹೇಳ್ತೀವಿ. ಲಾಸ್ಟ್ ಪಾಯಿಂಟ್ ನೋಡೋಣ, ಗ್ರೈನ್ ಅಂಡ್ ಹಸ್ಕ್ ಕ್ಯಾನ್ ಬಿ ಸಪರೇಟೆಡ್ ವಿತ್ ದ ಪ್ರೊಸೆಸ್ ಆಫ್ ಡಿಕ್ಯಾಂಟೇಶನ್. ಏನ್ ಹೇಳ್ತಾ ಇದ್ದಾರೆ, ಗ್ರೈನ್ ಪಲ್ಸಸ್ ಏನಿರುತ್ತೆ ಆ ಪಲ್ಸಸ್ ಅನ್ನ ನೀವು ಏನು ಅದರ ಭತ್ತ ಅಥವಾ ಕಡ್ಡಿ ಏನಿರುತ್ತೆ ಅದರ ಸ್ಕಿನ್ ಏನಿರುತ್ತೆ ಕಸ ಕಡ್ಡಿ ಅದರಿಂದ ಸಪರೇಟ್ ಮಾಡಬಹುದಂತೆ ಡಿಕ್ಯಾಂಟೇಶನ್ ಮಾಡೋದ್ರಿಂದ. ಸೊ ಮಾಡಕ್ ಸಾಧ್ಯ ಆಗಲ್ಲ. ಡಿಕ್ಯಾಂಟೇಶನ್ ಯಾವಾಗ ಮಾಡ್ತೀವಿ, ಮಿಕ್ಸ್ ಮಡ್ಡಿ ವಾಟರ್ ಅಥವಾ ಸ್ಯಾಂಡ್ ವಾಟರ್ ಮಿಕ್ಸ್ ಮಾಡಿಟ್ಟಾಗ ಅದು ಸೆಟಲ್ ಡೌನ್ ಆದಾಗ ಮೇಲಿನ ನೀರನ್ನ ನಾವು ಏನ್ ತೆಗೆದು ಬೇರೆ ಒಂದು ಗ್ಲಾಸಿಗೆ ಅಥವಾ ಬಕೆಟಿಗೆ ಹಾಕ್ತಿವಲ್ಲ ಅದನ್ನ ನಾವು ಡಿಕ್ಯಾಂಟೇಶನ್ ಅಂತ ಕರಿತೀವಿ. ಬಟ್ ಇಲ್ಲಿ ಗ್ರೈನ್ಸ್ ಆಗ್ಲಿ ಮಲ್ಟಿಗ್ರೇನ್ಸ್ ಆಗ್ಲಿ ಮತ್ತೇನಾದ್ರೂ ಆಗಿರ್ಲಿ ಅವುಗಳಿಂದ ಕಸ ಕಡ್ಡಿಯನ್ನ ತೆಗೆಯೋದಿಕ್ಕೆ ನಾವು ಡಿಕ್ಯಾಂಟೇಶನ್ ಅಂತ ಕರೆಯೋದಿಲ್ಲ. ಅದನ್ನ ಹ್ಯಾಂಡ್ ಪಿಕಿಂಗ್ ಮೂಲಕ ತೆಗಿತೀವಿ ಅಥವಾ ವಿನ್ನೋಯಿಂಗ್ ಮೂಲಕ ಕೂಡ ತೆಗಿತೀವಿ, ಬಟ್ ಡಿಕ್ಯಾಂಟೇಶನ್ ಅಂತ ಹೇಳಿ ಕರೆಯುವುದಿಲ್ಲ. ಸೊ ಈ ಸ್ಟೇಟ್ಮೆಂಟ್ ಕೂಡ ಏನಾಗಿದೆ, ತಪ್ಪಾಗಿದೆ, ಫಾಲ್ಸ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಸೊ ಲಾಸ್ಟ್ ಕ್ವಶನ್ ನೋಡೋಣ, ಲೆಮನೇಡ್ ಈಸ್ ಪ್ರಿಪೇರ್ಡ್ ಬೈ ಮಿಕ್ಸಿಂಗ್. ಲೆಮನೇಡ್ ಅದರಿಂದ ತೆಗಿತೀವಿ, ಮಿಕ್ಸ್ ಆಗುತ್ತೆ ಬೈ ಮಿಕ್ಸಿಂಗ್ ಲೆಮನ್ ಜ್ಯೂಸ್ ಅಂಡ್ ಶುಗರ್ ಇನ್ ವಾಟರ್. ಯು ವಿಶ್ ಟು ಆಡ್ ಐಸ್ ಟು ಕೂಲ್ ಇಟ್. Should you add ice to the lemonade before or after dissolving sugar? In which case would you be possible to dissolve more sugar? ಇಲ್ಲಿ ಏನ್ ಕೇಳ್ತಾ ಇದ್ರೆ, ಲೆಮನೇಡ್ ಇರುತ್ತೆ, ಲೆಮನೇಡ್ ಅಲ್ಲಿಗೆ ಶುಗರ್ ಮತ್ತೆ ವಾಟರ್ ಅನ್ನ ಶುಗರ್ ಮತ್ತೆ ಲೆಮನ್ ಜ್ಯೂಸ್ ಅನ್ನ ನೀರಲ್ಲಿ ಮಿಕ್ಸ್ ಮಾಡಿ ಲೆಮನೇಡ್ ತಯಾರಾಗುತ್ತೆ. ಸೊ ಆ ಲೆಮನೇಡ್ಗೆ ನೀವು ಅದನ್ನ ತಣ್ಣಗ್ ಮಾಡಕ್ಕೆ ಐಸ್ ಯೂಸ್ ಮಾಡ್ತೀರಾ. ಸೊ ಐಸ್ ಅನ್ನ ಯಾವಾಗ ಹಾಕ್ತೀರಾ ಅಂತ ಕೇಳ್ತಿದ್ದಾರೆ, ಮುಂಚೆನಾ ಆದ್ಮೇಲ ಅಂತ ಹೇಳಿ. ಶುಗರ್ ಹಾಕಿ ಆದ್ಮೇಲೆ, ಶುಗರ್ ಕರಗಿದ ಮೇಲೆ ಹಾಕ್ತೀರಾ ಅಥವಾ ಮುಂಚೆನೆ ಹಾಕ್ತೀರಾ ಅಂತ ಕೇಳ್ತಾ ಇದಾರೆ. ಸೊ ನಾವು ಶುಗರ್ ಕರಗಿ ಆದ ಮೇಲೆ ಹಾಕ್ತಿವಿ. ಸೊ ಅದಕ್ಕೆ ಏನ್ ಹೇಳ್ತಾ ಇದ್ದೇವೆ, ವಿ ಶುಡ್ ಆಡ್ ಐಸ್ ಟು ಲೆಮನೇಡ್ ಆಫ್ಟರ್ ಡಿಸಾಲ್ವಿಂಗ್ ಶುಗರ್. ಓಕೆ, ಸಕ್ಕರೆ ಕರಗಿದ ಮೇಲೆ ಹಾಕಬೇಕು. ಇಟ್ ವಿಲ್ ಬಿ ಪಾಸಿಬಲ್ ಟು ಆಡ್ ಮೋರ್ ಶುಗರ್ ಬಿಫೋರ್ ಆಡಿಂಗ್ ಐಸ್. ಏನು, ಐಸ್ ಹಾಕೋಕ್ಕಿಂತ ಮುಂಚೆ ಇನ್ನೊಂದ್ ಸ್ವಲ್ಪ ನೀವು ಶುಗರ್ ಹಾಕ್ಬೇಕಂದ್ರೆ ಐಸ್ ಹಾಕೋಕ್ಕಿಂತ ಮುಂಚೆ ಹಾಕುತ್ತೆ ಬೆಟರ್ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಐಸ್ ಏನಾದ್ರು ಮೊದ್ಲೇ ಹಾಕ್ಬಿಟ್ರೆ ಶುಗರ್ ಬೇಗ ಕರಗೋದಿಲ್ಲ. ಸೊ ಅದು ನಮಗ್ ಸಮಸ್ಯೆ ಆಗುತ್ತೆ. ಶುಗರ್ ನೀವು ಐಸ್ ಹಾಕೋಕಿನ ಮುಂಚೆ ನೀವು ಶುಗರ್ ಹಾಕಿದ್ರೆ ಚೆನ್ನಾಗಿ ಕರಗುತ್ತೆ, ಮಿಕ್ಸ್ ಆಗುತ್ತೆ, ಆ ನಂತರ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಹೋಪ್ ಸೊ ನಿಮ್ಗೆಲ್ಲ ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತಾ ಇದೀನಿ. ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಬೇಗ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ನ ಮತ್ತೆ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಏನಾದ್ರೂ ತಿಳಿದಿಲ್ಲ ಏನಾದ್ರೂ ಆಗಿಲ್ಲ ಕಮೆಂಟ್ ಮೂಲಕ ತಿಳಿಸಬಹುದು. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಸ್ಟೂಡೆಂಟ್ಸ್. ಬಾಯ್ ಬಾಯ್.